ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿದಾಸ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ಗುರು ಗೋಚಾರ ಫಲ ಇದೇ 2026 ಜೂನ್ 2ರಂದು ಮಧ್ಯಾಹ್ನ 2:25 ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರ್ತಾರೆ. ಮತ್ತು ಅದೇ ರೀತಿಯಾಗಿ ಅಕ್ಟೋಬರ್ 31ನೇ ತಾರೀಕು 12:50 ಮಧ್ಯಾಹ್ನ 12:50 ಕರ್ಕಾಟಕ ರಾಶಿಯಿಂದ ಮತ್ತೆ ಸಿಂಹ ರಾಶಿಗೆ ಹೋಗ್ತಾರೆ. ಸೊ ಅದರಿಂದ ಮತ್ತೆ ಹಿಮ್ಮುಖ ಚಲನೆ ಡಿಸೆಂಬರ್ 13ರಿಂದ ಮತ್ತೆ ಹಿಮ್ಮುಖ ಚಲನೆ ಗುರು ಸಂಚಾರ ನಡೀತಾ ಇದೆ. ಸೊ ಈ ಜೂನ್ 2 ಮಧ್ಯಾಹ್ನ 2:25 ಏನಿದು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಮತ್ತು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಮತ್ತೆ ಸಿಂಹ ರಾಶಿಯಿಂದ ಹಿಮ್ಮುಖ ಚಲನೆ ಈ ಎಲ್ಲ ಗ್ರಹಗಳ ಅಂದರೆ ಈ ಗುರು ಗ್ರಹ ಈ ಎಲ್ಲ ಗ್ರಹಗಳ ರಾಶಿಗಳ ಮುಖಾಂತರ ಸಂಚಾರ ಮಾಡ್ತಾ ಇರೋದ್ರಿಂದ 12 ರಾಶಿಗಳು ಅಂದರೆ ನಿಮಗೆ ಮೇಷರಾಶಿಯಿಂದ ಮೀನ ರಾಶಿಯವರೆಗೂ ಏನೆಲ್ಲ ಫಲಗಳು ಸಿಗುವಂಥದ್ದಾಗತ್ತೆ ಮತ್ತು ಯಾವ ರಾಶಿಗೆ ಅನುಕೂಲತೆಗಳಿಂದ ಕೂಡಿರುತ್ತೆ, ಯಾವ ರಾಶಿಗಳಿಗೆ ಅನಾನುಕೂಲತೆಗಳಿಂದ ಕೂಡಿರುತ್ತೆ, ಹಾಗೂ ಯಾವ ರಾಶಿಗೆ ಎಚ್ಚರಿಕೆಯ ಗಂಟೆ ಅನ್ನೋಂಥ ಇರುತ್ತೆ, ಅದೆಲ್ಲವನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನಾವು ಈಗ ಗುರುಗ್ರಹದ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ಈಗ ಗುರುಗ್ರಹ ನಿಮಗೆ ಮಿಥುನ ರಾಶಿಯಿಂದ ಜೂನ್ 2ನೇ ತಾರೀಕಿಗೆ ಕರ್ಕಾಟಕ ರಾಶಿಗೆ ಬರುವಂಥವ್ರಾಗ್ತಾರೆ. ಇಲ್ಲಿ ಕರ್ಕಾಟಕ ರಾಶಿಗೂ ಮತ್ತು ಸಿಂಹ ರಾಶಿಗೂ ಹೋಗ್ತಾ ಇದ್ದಾರೆ. ಸಿಂಹ ರಾಶಿಯಿಂದ ಮತ್ತೆ ಹಿಮ್ಮುಖ ಚಲನೆ ಆಗ್ತಾ ಇದೆ. ಸೊ ಇಲ್ಲಿ ಗುರು ಪ್ರಮುಖತೆ ಏನು ಅದನ್ನು ಮೊದಲನೇದಾಗಿ ನಾವು ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ. ಇಲ್ಲಿ ಗುರು ನಾವು ಬೃಹಸ್ಪತಿ ಅಂತ ಕರೆಯಲಾಗುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಮತ್ತು ಬುದ್ಧಿವಂತಿಕೆ, ಬೆಳವಣಿಗೆ, ಮಾರ್ಗದರ್ಶನ, ಅದೃಷ್ಟ ಮತ್ತು ಸರಿಯಾದ ಬೋಧನೆ, ನಂಬಿಕೆ ಇವೆಲ್ಲವುಗಳಿಂದ ಕೂಡಿರುತ್ತೆ ಗುರು. ಅಂದರೆ ಇಲ್ಲಿ ಗುರು ನಿಮಗೆ ಒಂದು ರೀತಿಯಲ್ಲಿ ಜಾತಕದಲ್ಲಿ ಲಗ್ನದಲ್ಲಿ ಆಗಿರಲಿ ರಾಶಿಯಲ್ಲಾಗಿರಲಿ ಗುರು ಇದ್ದದ್ದೇ ಆದಲ್ಲಿ ನಿಮಗೆ ಒಳ್ಳೆಯ ಮಾರ್ಗದರ್ಶನ ಸಿಗುವಂಥದ್ದಾಗುತ್ತೆ. ಜಾತಕದಲ್ಲಿ ಲಗ್ನದಲ್ಲಿ ಗುರು ಇದ್ದರೆ ಒಳ್ಳೆಯ ಯೋಗ, ಅಂದರೆ ನಿಮಗೆ ಬುದ್ಧಿಯಲ್ಲಿ ಹಿನ್ನಡೆ ಎಂಬುದು ಇರೋದಿಲ್ಲ. ಅಂದರೆ ನೀವೇನೇ ವಾದ ಮಾಡುವಂಥದ್ದಿದ್ರೂ ಅದು ಸತ್ಯಕ್ಕೆ ಹತ್ತಿರವಾಗಿರುತ್ತದೆ ಅನ್ನೋ ಬಲವಾದ ನಂಬಿಕೆ. ಅದಕ್ಕೆ ಈ ಗುರುನ ನಂಬಿಕೆಗೆ ಹೋಲಿಸಲಾಗತ್ತೆ. ಮತ್ತು ಅದೇ ರೀತಿಯಾಗಿ ಗುರು ರಾಶಿಯಲ್ಲಿದ್ದಾಗೂ ಅಷ್ಟೇ ನಿಮಗೆ ಧೈರ್ಯ ಬರುತ್ತೆ ಜಾಸ್ತಿ. ಇಷ್ಟು ದಿನ ಧೈರ್ಯ ಇರೋದಿಲ್ಲ ಅನ್ನೋದಿತ್ತು, ಈಗ ಧೈರ್ಯ ಬರುವಂಥದ್ದಾಗುತ್ತೆ. ಯಾವ ರಾಶಿಯಲ್ಲಿ ಗುರು ಬಂದುಬಿಡ್ತಾನೆ ಮೊದಲನೇ ಸ್ಥಾನದಲ್ಲಿ, ಆಟೋಮೆಟಿಕ್ ಆಗಿ ನಿಮಗೆ ಧೈರ್ಯಗಳು ಬರುವಂಥದ್ದಾಗುತ್ತೆ, ಅದೃಷ್ಟ ಬರುವಂಥದ್ದಾಗುತ್ತೆ. ಮತ್ತು ಅನೇಕ ಪೀಠಾಧಿಪತಿಗಳು, ನಿಮ್ಮ ಮಠದ ಪೀಠಾಧಿಪತಿಗಳಾಗಿರ್ಬೋದು, ಗುರುಗಳಾಗಿರ್ಬೋದು, ಗುರು ಹಿರಿಯರಾಗಿರ್ಬೋದು, ಅವರ ಆಶೀರ್ವಾದ, ಮಾರ್ಗದರ್ಶನ ಸುಲಭವಾಗಿ ಸಿಗುವಂಥದ್ದಾಗುತ್ತೆ. ಜಾತಕದಲ್ಲಿ ಗುರು ಲಗ್ನದಲ್ಲಿರಲಿ ರಾಶಿಯಲ್ಲಿದ್ದಾಗ ಇದು ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಗುರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬದಲಾವಣೆಗಳಲ್ಲೂ ಹೆಚ್ಚು ಕಡಿಮೆ 12ರಿಂದ 13 ತಿಂಗಳು ಹಿಡಿಯುತ್ತೆ. ಆದರೆ ಈ 2026ರಲ್ಲಿ 3 ರಾಶಿಗಳ ಜೊತೆಗೆ ಸಂಚಾರ ಆಗ್ತಾ ಇದೆ. ಮೊದಲನೆಯದು ಮಿಥುನ ರಾಶಿ ಇದೆ. ಈ ಜೂನ್ 2ಕ್ಕೆ ಮಿಥುನದಿಂದ ಕರ್ಕಾಟಕ ಹೋಗ್ತಾರೆ, ಕರ್ಕಾಟಕದಿಂದ ಸಿಂಹ ರಾಶಿಗೆ ಹೋಗ್ತಾರೆ, ಮತ್ತೆ ಡಿಸೆಂಬರ್ 13ರಿಂದ ಹಿಮ್ಮುಖ ಚಲನೆಗೆ ಪ್ರಾರಂಭ ಆಗುತ್ತೆ ಗುರು ಸಂಚಾರ. ಸೊ ಈ ಎಲ್ಲ ರೀತಿಯಲ್ಲಿ ಇರುತ್ತೆ ಗುರು ಇವುಗಳಲ್ಲದೆ ಕೆಲವು ಯೋಗಗಳನ್ನು ಕೊಡುವಂತನಾಗ್ತಾನೆ. ಸೊ ಅದರಲ್ಲಿ ನಿಮಗೆ ಆಧ್ಯಾತ್ಮಿಕವಾಗಿ ಒಳ್ಳೆಯ ರೀತಿಯಲ್ಲಿ ನಿಮಗೆ ಮಾರ್ಗದರ್ಶನ ಕೊಡ್ತಾನೆ, ದೇವತೆಗಳ ದರ್ಶನ ಮಾಡಿಸ್ತಾನೆ, ಮತ್ತು ನಿಮಗೆ ದೇವರ ಬಗ್ಗೆ ಅಚಲವಾದ ನಂಬಿಕೆ ಹುಟ್ಟಿಸ್ತಾನೆ. ಮತ್ತು ದೇವರಲ್ಲಿ ಕೆಲವು ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮಗೆ ಹೆಚ್ಚಿನ ಒಲವು ತೋರಿಸೋದ್ರ ಜೊತೆಗೆ ನಿಮಗೆ ಅದರಲ್ಲಿ ಏನಂತೀರ ಮರ್ಯಾದೆ ಅಥವಾ ಕೆಲವು ಅವಾರ್ಡುಗಳು ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಕೀರ್ತಿ, ಅಂದರೆ ನಿಮ್ಮ
ಪ್ರೊಫೆಷ್ನಲ್ ಏನು ಕೆಲಸ ಮಾಡ್ತಾ ಇದ್ದೀರೋ ಅದಕ್ಕೆ ಕೀರ್ತಿ ಬರುವಂತೆ ನೋಡ್ಕೊಳ್ತಾನೆ. ಹಣ ಸಂಪಾದನೆ ದ್ವಿಗುಣವಾಗುತ್ತೆ, ಮರ್ಯಾದೆ ಜಾಸ್ತಿ ಆಗುತ್ತೆ. ಮತ್ತು ನಿಮಗೆ ಉದ್ಯೋಗ ಮತ್ತು ಕುಟುಂಬ ಜೀವನದಲ್ಲಿ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಎತ್ತಿದ ಕೈ ಆಗ್ತೀರಿ. ಅಂದರೆ ಕುಟುಂಬದ ನಿರ್ವಹಣೆ ಅಂತೀವಿ, ಇದು ನಿಮಗೆ ತುಂಬ ಚೆನ್ನಾಗಿ ಕೂಡಿ ಬರುವಂಥದ್ದಾಗುತ್ತೆ ಈ ಸಮಯದಲ್ಲಿ. ಮತ್ತು ನಿಮಗೆ ಉದ್ಯೋಗದಲ್ಲಿ ಏನಾಗುತ್ತೆ ಅಂದರೆ ಕೆಲವು ಕಠಿಣವಾದ ಕೆಲಸಗಳು ಸುಲಭ ರೀತಿಯಲ್ಲಿ ಬಗೆಹರಿಯುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಪರಿಹಾರಗಳು ಇದೆ. ಸೊ ಅದೆಲ್ಲವನ್ನು ಒಂದೊಂದಾಗಿ ರಾಶಿಗಳ ಅನುಗುಣವಾಗಿ, ಸೊ ಪ್ರಥಮವಾಗಿ ಇರತಕ್ಕಂತಹ ಈ ಒಂದು ಕರ್ಕಾಟಕ ರಾಶಿಯಿಂದ ಪ್ರಾರಂಭ ಮಾಡೋಣ. ಸೊ ಕರ್ಕಾಟಕ ರಾಶಿಯಿಂದ ಮುಂದೆ ಮೀನ ರಾಶಿವರೆಗೂ ಮತ್ತು ಎಲ್ಲ ರಾಶಿಗಳು, ದ್ವಾದಶ ರಾಶಿಗಳದ್ದು ಯಾವೆಲ್ಲ ಪರಿಹಾರಗಳು ಮತ್ತು ಫಲಗಳು ಸಿಗುವಂಥದ್ದಾಗುತ್ತೆ, ಅದೆಲ್ಲವನ್ನು ಈಗ ಒಂದೊಂದಾಗಿ ನೋಡೋಣ ಬನ್ನಿ. ದ್ವಾದಶ ರಾಶಿಗಳಲ್ಲಿ 4ನೇ ರಾಶಿಯಾಗಿರತಕ್ಕಂತಹ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೆ ಗುರು ಗೋಚಾರ ಫಲಾಫಲಗಳು ಹೇಗಿರುತ್ತೆ, ಅನುಕೂಲತೆಗಳೇನು, ಅನಾನುಕೂಲತೆಗಳೇನು ಹಾಗೂ ಪರಿಹಾರಗಳು ಯಾವ ರೀತಿಯೆಲ್ಲ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಒಂದು, ಗುರು ನಿಮಗೆ ಜೂನ್ 2ನೇ ತಾರೀಕು 2:25 PM ಅಂದರೆ ಮಧ್ಯಾಹ್ನಕ್ಕೆ ನಿಮ್ಮ ರಾಶಿಗೆ ಬರುವಂಥವನಾಗ್ತಾನೆ. ಇಲ್ಲಿ ನಿಮಗೆ 2ರ ನಂತರ ಅಂದರೆ 3ನೇ ತಾರೀಕಿನಿಂದ ಇರೋದ್ರ ಎಫೆಕ್ಟ್ ಗೊತ್ತಾಗತ್ತೆ. ಅಂದರೆ ಇಲ್ಲಿ ನಿಮಗೆ ಕರ್ಕಾಟಕ ರಾಶಿಯವರಿಗೆ ಹೇಳೋದಾದರೆ ಇಷ್ಟು ದಿನ ಇಲ್ಲದ ಅಳುಕು ಅದು ಮಾಯ ಆಗಿ ಹೋಗಿಬಿಡುತ್ತೆ. ಅಂದರೆ ಈಗ ನಿಮಗೆ ಈಗ ಪ್ರಸ್ತುತ ನಮಗೆ ಏಪ್ರಿಲ್ ತಿಂಗಳು ನಡೀತಾ ಇದೆ, ಎಲ್ಲೋ ಒಂಥರ ಹಿಂಜರಿಕೆ ಸ್ವಭಾವ ಕರ್ಕಾಟಕ ರಾಶಿಯವರು. ಏನಾದರೂ ಒಂದು ಕೆಲಸ ಮಾಡಬೇಕಂದ್ರೆ ಎಲ್ಲೋ ಒಂದು ಭಯ, ಅಡ್ಡಿ, ಆತಂಕ ಅಥವಾ ಧೈರ್ಯ ಸಾಲದು. ಅದೇ ನಿಮಗೆ 3ನೇ ತಾರೀಕಿನಿಂದ ಏನಾಗುತ್ತೆ, ಇದೇ ಗಟ್ಟಿತನ, ಇದೇ ಒಂದು ಅಳುಕುತನದ ಕೆಲಸ ಅವಾಗ ಸುಲಭ ರೀತಿಯಲ್ಲಿ ಮುಗಿಯುವಂಥಕ್ಕೆ ಬರುವಂಥದ್ದಾಗತ್ತೆ ಅಂತಲೂ ಹೇಳ್ಬೋದು. ಅಂದರೆ ಇಲ್ಲಿ ನಿಮ್ಮ ರಾಶಿಗೆ, ಅಂದರೆ ಇಲ್ಲಿ ಕರ್ಕಾಟಕ ಲಗ್ನ, ಕರ್ಕಾಟಕ ರಾಶಿಯವರಿಗೆ ಮೊದಲನೆಯ ಸ್ಥಾನ ಗುರು. ಅಂದರೆ ಇಲ್ಲಿ ಕರ್ಕಾಟಕ ಲಗ್ನ ಆಗಿರಲಿ, ಕರ್ಕಾಟಕ ರಾಶಿ ಆಗಿರಲಿ, ಇಲ್ಲಿ ಮೊದಲನೇ ಸ್ಥಾನದಲ್ಲಿ ಇರೋದರಿಂದ ಕರ್ಕಾಟಕ ರಾಶಿಯವರಿಗೆ ಏನಾಗುತ್ತೆ ಅಂದರೆ ಸತ್ಯವಾಗಿ ನುಡಿಯುವಂಥದ್ದೇ ಆದಲ್ಲಿ ನಿಮ್ಮನ್ನು ಆಧ್ಯಾತ್ಮಿಕತೆಯಲ್ಲಿ ಮತ್ತು ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಸಾಧಿಸುವಂಥವ್ರಾಗ್ತೀರ. ಆದರೆ ಉಲ್ಟಾ ಅಂದರೆ ಅಸತ್ಯವಾಗಿ ಏನಾದರೂ ನೀವು ಇದ್ದಿದ್ದೇ ಆದಲ್ಲಿ ಕಷ್ಟ ಕಾರ್ಪಣ್ಯಗಳು ನೀವಾಗೆ ನಿಮ್ಮ ಕಾಲ ಮೇಲೆ ಚಪ್ಪಡಿ ಕಲ್ಲು ಹಾಕಿದ ರೀತಿಯಲ್ಲಿ ಅನುಭವ ಇರುತ್ತೆ. ಅಂದರೆ ಇಲ್ಲಿ ಗುರು ಅಂದರೆ ಸತ್ಯ ಅಷ್ಟೇ, ಸಿಂಪಲ್ ಆಗಿ ಹೇಳಬೇಕು ಅಂದರೆ ಗುರು ಅಂದರೆ ಸತ್ಯ. ನೀವು ಈ ಒಂದು ಸಮಯದಲ್ಲಿ ಅಂದರೆ ನಿಮ್ಮ ಜಾತಕದಲ್ಲಿ, ನಿಮ್ಮ ಒಂದು ಲಗ್ನದಲ್ಲಿ ಮತ್ತು ನಿಮ್ಮ ಒಂದು ರಾಶಿಯಲ್ಲೇ ಗುರು ಬರ್ತಾ ಇರೋದರಿಂದ ನೀವು ಆದಷ್ಟು ಸತ್ಯವಾಗಿ ಇದ್ದರೆ ನಿಮಗೆ ಗುರುವಿನಿಂದ ಯಾವುದೇ ತೊಂದರೆ ಇಲ್ಲ. ನೀವು ಅಸತ್ಯವಾಗಿ ನುಡಿತಾ ಇದ್ದರೆ ಅಥವಾ ಸುಮ್ಮನೆ ಸುಳ್ಳು ಹೇಳೋದು ಅಥವಾ ಒಬ್ಬರಿಗೆ ಮೋಸ ಮಾಡೋದು ಅಥವಾ ಒಬ್ಬರ ಒಂದು ಕೆಲಸದಲ್ಲಿ ಅಡ್ಡಿಯನ್ನು ಪಡಿಸೋದು, ಇದೆಲ್ಲ ಏನಾದರೂ ನೀವು ಕರ್ಕಾಟಕ ರಾಶಿಯವರು ಮಾಡಿದ್ದೇ ಆದಲ್ಲಿ ನಿಮಗೆ ಕರ್ಮ ರಿಟರ್ನ್ಸ್ ಅನ್ನುವಂಗೆ ನಿಮಗೂ ಕೂಡ ಅದರ ಅನುಭವ ಮುಂದಿನ ದಿನಗಳಲ್ಲಿ ಸಿಗುತ್ತೆ, ಬೇರೆಯವರ ಒಂದು ರೂಪದಲ್ಲಿ ಅಂತಲೇ ಹೇಳೋದು. ನೀವು ಅದೇ ಒಬ್ಬರಿಗೆ ಸಹಾಯ, ಒಬ್ಬರಿಗೆ ಅನುಕಂಪ, ಒಬ್ಬರಿಗೆ ಕೈಲಾದಷ್ಟು ಆರ್ಥಿಕ ಸಹಾಯ ಅಥವಾ ಮಾರ್ಗದರ್ಶನ ಏನಾದರೂ 10 ಜನಕ್ಕೆ ಉಪಯುಕ್ತವಾದ ಮಾಹಿತಿಯನ್ನು ನೀವು ಹಂಚಿಕೊಂಡಿದ್ದೇ ಆದಲ್ಲಿ ನಿಮಗೆ ಗುರು ಒಳ್ಳೆ ಬೋಧನೆಯ ಜೊತೆಗೆ ಒಳ್ಳೆಯ ನಾಲೆಜನ್ನು ಕೊಡಿಸುವಂಥವನಾಗ್ತಾನೆ. ಅಂದರೆ ನಿಮ್ಮ ಬುದ್ಧಿ ದ್ವಿಗುಣವಾಗುತ್ತೆ, ಆದಾಯ ದ್ವಿಗುಣವಾಗುತ್ತೆ, ನಿಮ್ಮ ಕೀರ್ತಿ ಪತಾಕೆ ಹಾರಿಸುವಂಥದ್ದಾಗುತ್ತೆ, ಎಲ್ಲವೂ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ನಿಮಗೆ ಕರ್ಕಾಟಕ ರಾಶಿಯವರಿಗೆ ಈಗ ಸಿಗುವಂತಹ ಒಂದಿಷ್ಟು ಇದು. ಇನ್ನು ಹೆಚ್ಚಿನ ಒಂದು ಇದು ನೋಡೋದಾದರೆ ನಿಮಗೆ ಮುಖ್ಯವಾಗಿ ಹೇಳೋದಾದರೆ ಒಂದು ಆತ್ಮವಿಶ್ವಾಸ ತುಂಬ ಸಖತ್ತಾಗಿ ಬರುವಂಥದ್ದಾಗುತ್ತೆ. ಮೊದಲನೇ ಸ್ಥಾನದಲ್ಲಿ ಅಂದರೆ ಗುರು 1ನೇ ಭಾವದಲ್ಲಿ ಕರ್ಕಾಟಕ ಲಗ್ನ ಮತ್ತು ಕರ್ಕಾಟಕ ರಾಶಿ ಇವರಿಗೆ ಮೊದಲನೇ ಭಾವ ಆಗಿರೋದ್ರಿಂದ ಇಲ್ಲಿ ಆತ್ಮವಿಶ್ವಾಸ ಒಂದು ತುಂಬ ಚೆನ್ನಾಗಿ ಬರುವಂಥದ್ದಾಗುತ್ತೆ. 2ನೇದು ಆರೋಗ್ಯ ಸುಧಾರಣೆ.
ಆರೋಗ್ಯ ಇಷ್ಟು ದಿನ ಹೇಗಿತ್ತೋ ಗೊತ್ತಿಲ್ಲ, ಜೂನ್ 3 ನಂತರ ಆರೋಗ್ಯ ತಂತಾನೆ ಎಲ್ಲವೂ ನಿಧಾನವಾಗಿ ಸುಧಾರಣೆ ಆಗ್ತಾ ಬರುತ್ತೆ. ಒಂಥರ ಫಿಟ್ ಆಗ್ತೀರವ. ಈಗ ಹೇಗೆ ಒಂದು ಕ್ರೀಡಾಪಟುಗೆ ಬಾಡಿ ಫಿಟ್ ಇದ್ದರೆ ಮಾತ್ರ ಅವ್ರು ತಗೋತಾರೆ, ಮೆಂಟಲಿ ಪ್ರಿಫೇರ್ ಇದ್ರೆ ಆಗಲ್ಲ, ಬಾಡಿ ಫಿಟ್ ಆಗಿರಬೇಕು. ಹಾಗಾಗಿ ಇಲ್ಲಿ ಗುರು ನಿಮಗೆ ಬಾಡಿ ಫಿಟ್ ಆಗಿರುವಂತೆ ನೋಡ್ಕೊಳ್ತಾನೆ ಅಂತಲೇ ಹೇಳ್ಬೋದು. ಅದೇ ರೀತಿ ಜೀವನದಲ್ಲಿ ಕೆಲವೊಂದಿಷ್ಟು ಶುಭ ಕಾರ್ಯಗಳು, ಶುಭ ಕೆಲಸಗಳು, ಶುಭವಾಗಿ ಇರುವಂತಹ ಕೆಲವು ಆಲೋಚನೆಗಳನ್ನು ಕೊಡಿಸುವಂತನಾಗ್ತಾನೆ ಗುರು ಇಲ್ಲಿ ಅಂತಲೂ ಹೇಳ್ಬೋದು. ಇನ್ನು ಅದೇ ರೀತಿ ಗೌರವ ಮತ್ತು ನಿಮ್ಮ ಮಾತುಗಳಿಗೆ ಬೆಲೆ ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಸಿಗುವಂಥದ್ದಾಗುತ್ತೆ ಕರ್ಕಾಟಕ ಲಗ್ನ ಮತ್ತು ಕರ್ಕಾಟಕ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಹಣದ ಒಂದು ಅಭಾವ ಏನು ನಿಮಗೆ ಆರ್ಥಿಕ ಸಮಸ್ಯೆ ಕಾಣಿಸ್ತಾ ಇತ್ತೋ ಆ ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತೆ, ಆದಾಯದ ಮೂಲ ಜಾಸ್ತಿ ಆಗುತ್ತೆ. ಆದಾಯಕ್ಕೆ ಬೇಕಾಗಿರತಕ್ಕಂತಹ ಸೌಲಭ್ಯ ಆಗಿರಲಿ, ಕೆಲಸ ಆಗಿರಲಿ, ಸ್ಥಳ ಅವಕಾಶ ಆಗಿರಲಿ, ಎಲ್ಲವನ್ನ ಗುರು ತನ್ನ ಒಂದು ಶಕ್ತಿಯಿಂದ ನಿಮ್ಮ ಹತ್ತಿರಕ್ಕೆ ತಂದು ಕೊಡ್ತಾನೆ. ನೀವು ಕೂತಿರುವ ಜಾಗದಲ್ಲೇ ಅವಕಾಶಗಳು ಬರುವಂಥದ್ದಾಗುತ್ತೆ. ಯಾರೆಲ್ಲ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೀರೋ, ಇಷ್ಟು ದಿನ ಪ್ರಯತ್ನ ಮಾಡ್ತಾ ಇದ್ದೀರಾ, ಈಗ ಏಪ್ರಿಲ್ ಮೇ ಬಂತು, ತುಂಬ ವೆಕೇಷನ್ ಏನಂತೀರ ನಡೀತಾ ಇರುತ್ತೆ, ವೆಕೇಷನ್ ಅಲ್ಲಲ್ಲಿ ರಿಕ್ರೂಟ್ಮೆಂಟ್ ನಡೀತಾ ಇರುತ್ತೆ. ಸೊ ಅದ್ರ ತಕ್ಕಂಗೆ ನೀವು ಅಪ್ಲಿಕೇಶನ್ ಹಾಕಿರ್ತೀರ, ಸೆಲೆಕ್ಟ್ ಆಗಿರಲ್ಲ, ತುಂಬ ಡಿಸಪಾಯಿಂಟ್ಮೆಂಟ್ ಇರುತ್ತೆ. ಏನೋ ಒಂದು ಡ್ರೀಮ್ ಪ್ರಾಜೆಕ್ಟನ್ನು ಡೆಮೋ ಕೊಟ್ಟಿರ್ತೀರ, ಆದರೂ ಸಕ್ಸಸ್ ಆಗಿರಲ್ಲ. ಆದರೆ ಜೂನ್ 3 ನಂತರ ನಿಮಗೆ ರಿಸಲ್ಟ್ ಪಕ್ಕ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬದ ಜವಾಬ್ದಾರಿಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಕುಟುಂಬದಲ್ಲಿ ನಿಮ್ಮ ಒಂದು ನಿರ್ವಹಣೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಮತ್ತು ಕುಟುಂಬದಲ್ಲಿ ಒಂದು ರೀತಿ ಬದಲಾವಣೆ ತರಲಿಕ್ಕೆ ತುಂಬ ಪ್ರಯತ್ನ ಮಾಡ್ತೀರಾ, ಅದರಲ್ಲಿ ಯಶಸ್ವಿ ಆಗ್ತೀರಾ ಮತ್ತು ನಿಮ್ಮ ಮುಂದಾಳತ್ವದಲ್ಲಿ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುತ್ತೆ ಮತ್ತು ಶುಭ ಕಾರ್ಯಕ್ಕಾಗಿ ಒಂದಿಷ್ಟು ಖರ್ಚುಗಳು ನಿಮ್ಮ ವೈಯಕ್ತಿಕ ಒಂದು ಖಾತೆ ಹತ್ರ ಹೋಗುವಂಥದ್ದಾಗುತ್ತೆ ಈ ಒಂದು ಸಮಯದಲ್ಲಿ ಕರ್ಕಾಟಕ ಲಗ್ನ ಮತ್ತು ಕರ್ಕಾಟಕ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಮನಸ್ಸು ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ, ಶಾಂತವಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಕೋಪ ತಾಪಗಳು ಸ್ವಲ್ಪ ಡೌನ್ ಆಗೋಗ್ಬಿಡುತ್ತೆ. ನಿಮ್ಮ ಒಂದು ಮಾತಿಗೆ ಸಮಾಧಾನ ಚಿತ್ತದಿಂದ ಎದುರಾಳಿಗಳು ಕೇಳುವಂಥವ್ರಾಗ್ತಾರೆ, ನಿಮ್ಮ ಮಾತಿಗೆ ಗೌರವ ಕೊಡುವಂಥವ್ರಾಗ್ತಾರೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ಈ ಜೂನ್ 2ರಿಂದ ಅಂದರೆ 3ನೇ ತಾರೀಕಿನಿಂದ ನಿಮಗೆ ಅನೇಕ ಬದಲಾವಣೆಗಳು ವೃತ್ತಿಯಲ್ಲಿ, ವೈಯಕ್ತಿಕವಾಗಿ, ಕೌಟುಂಬಿಕವಾಗಿ, ವ್ಯಾವಹಾರಿಕವಾಗಿ ಮತ್ತು ನಿಮ್ಮ ವೃತ್ತಿಯ ಒಂದು ಪ್ರೊಫೆಷ್ನಲ್ ಜಾಬ್ನಲ್ಲಾಗಿರ್ಬೋದು, ಬಿಸ್ನೆಸ್ನಲ್ಲಾಗಿರ್ಬೋದು ಮತ್ತು ನಿಮ್ಮ ಒಂದು ಭವಿಷ್ಯದ ಒಂದು ನಿರೂಪಣೆ ಇರುತ್ತಲ್ಲ ಅದನ್ನು ಕೂಡ ತಿದ್ದಿ ಒಂದು ಅವಕಾಶವನ್ನು ನಿಮಗೆ ಒಳ್ಳೆ ಮೂರ್ತಿ ಕೆತ್ತುತ್ತಾನೆ ಅಲ್ಲ, ಆ ರೀತಿಯಲ್ಲಿ ಗುರು ನಿಮ್ಮನ್ನು ತಿದ್ದುವಿಕೆ ಮಾಡುತ್ತಾನೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟೆಲ್ಲ ಅನುಕೂಲತೆಗಳು ಕರ್ಕಾಟಕ ಲಗ್ನ ಮತ್ತು ಕರ್ಕಾಟಕ ರಾಶಿಯವರಿಗೆ ಸಿಗುವಂಥದ್ದಾಗತ್ತೆ. ಸೊ ಇಲ್ಲಿ ಪರಿಹಾರಗಳು ಅಂತ ಬರೋದಾದರೆ ಅಂದರೆ ಇನ್ನೂ ಸ್ವಲ್ಪ ನಮಗೆ ಗುರು ಅನುಕೂಲ ರೀತಿಯಲ್ಲಿ ಮಾಡೋದಂಥದ್ದಾದರೆ ಒಂದು ದಕ್ಷಿಣಮೂರ್ತಿ ಸ್ತೋತ್ರವನ್ನು ನಿತ್ಯ ಪಠಣೆ ಮಾಡಿ. ದಕ್ಷಿಣಮೂರ್ತಿ ಸ್ತೋತ್ರ ಇದು ತುಂಬ ಕರ್ಕಾಟಕ ರಾಶಿಯವರಿಗೆ ಮತ್ತು ಕರ್ಕಾಟಕ ಲಗ್ನದವರಿಗೆ ತುಂಬ ಪ್ರಮುಖವಾದದ್ದು. ಮತ್ತು ಇಲ್ಲಿ ಏನಾಗುತ್ತೆ ನಿಮಗೆ ಈ ಕರ್ಕಾಟಕ ಲಗ್ನ ಮತ್ತು ಕರ್ಕಾಟಕ ರಾಶಿಯವರಿಗೆ ಈ ದಕ್ಷಿಣಮೂರ್ತಿ ಸ್ತೋತ್ರವನ್ನು ಯಾರೆಲ್ಲ ಪಠಣೆ ಮಾಡಿದರೆ ನಿಮ್ಮ ಆತ್ಮವಿಶ್ವಾಸ ಏನಿದೆಯಲ್ಲ ಅದು ದ್ವಿಗುಣವಾಗುತ್ತೆ ಮತ್ತು ಒಂದು ರೀತಿಯಲ್ಲಿ ನಿಮಗೆ ಯಾವಾಗಲೂ ಧೈರ್ಯವಾಗಿರುವಂತೆ ನೋಡಿಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳು ನೋಡೋದಾದರೆ ಪುನರ್ವಸು ನಕ್ಷತ್ರ ಕೊನೆಯ ಪಾದ, ಪುಷ್ಯ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರ, ಈ ಒಂದು ನಕ್ಷತ್ರಗಳು ನಿಮಗೆ ಬರುವಂಥದ್ದಾಗಿರುತ್ತೆ. ಇಲ್ಲಿ ಕರ್ಕಾಟಕ ರಾಶಿಯವರಿಗೆ ಆದಷ್ಟು ಈ ನಕ್ಷತ್ರ ಅನುಗುಣವಾಗಿಯೂ ಕೂಡ ಈ ದಕ್ಷಿಣಮೂರ್ತಿ ಸ್ತೋತ್ರವನ್ನು ಪಠಣೆ ಮಾಡಿ. ಇಲ್ಲಿ ಇನ್ನೊಂದು ವಿಚಾರ ಹೇಳೋದಂದರೆ ಈ ಗುರುಗಳಿಗೆ ಅಪಹಾಸ್ಯ ಮಾಡೋದಾಗಿರಲಿ, ಗುರುಗಳಿಗೆ ನಿಂದನೆ ಮಾಡೋದಾಗಿರಲಿ, ಗುರುಗಳನ್ನು ತಿರಸ್ಕಾರ ಮಾಡೋದಾಗಿರಲಿ ದಯವಿಟ್ಟು ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದವರು ಹೋಗಬೇಡಿ. ಯಾವುದೇ ಗುರು ಇರಲಿ, ನಿಮಗೆ ಅನುಕೂಲ ಆದರೆ ನಮಸ್ಕಾರ ಮಾಡಿ, ನಿಮ್ಗೆ ಅನಾನುಕೂಲ ಅಥವಾ ನಿಮಗೆ ಇಚ್ಛೆ ಇಲ್ಲ ಅಂದರೆ ಸೈಲೆಂಟ್ ಆಗಿರಿ. ಆದರೆ ಅಪ್ರಚಾರಕ್ಕೆ ಹೋದದ್ದೇ ಆದಲ್ಲಿ ನಿಮಗೆ ಆ ಗುರುವಿನ ಶಾಪ ತಟ್ಟುವಂಥದ್ದಾಗುತ್ತೆ. ಆ ಗುರುವಿನಿಂದ ಭವಿಷ್ಯತ್ ಕಾಲದಲ್ಲಿ ಅನೇಕ ರೀತಿಯ ತೊಂದರೆಗಳು ಕೂಡ ಬರುತ್ತೆ. ಹೀಗಾಗಿ ಯಾವುದೇ ಗುರು ಇರಲಿ, ಅವರು ಜ್ಯೋತಿಷ್ಯಗಾರರಿರಲಿ,
ನಿಮ್ಮ ಮಠದ ಪೀಠಾಧಿಪತಿ ಆಗಿರಲಿ, ಹೊರಗಿನ ಒಂದು ಗುರುವಿನ ಬೋಧನೆ ಮಾಡುವಂಥವರಾಗಿರಲಿ, ಅವರಿಗೆ ಯಾವುದೇ ರೀತಿಯ ತೊಂದರೆ ಕೊಡಲು ಹೋಗಬೇಡಿ. ತೊಂದರೆ ಕೊಟ್ಟದ್ದೇ ಆದಲ್ಲೇ ಕರ್ಮ ರಿಟರ್ನ್ಸ್ ಅನ್ನೋಂಗೆ ನಿಮಗೆ ಭವಿಷ್ಯ ಕಾಲದಲ್ಲಿ ತೊಂದರೆಗಳು ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ದಕ್ಷಿಣಮೂರ್ತಿಯ ಜೊತೆಗೆ ನೀವು ಪ್ರತಿ ಗುರುವಾರ ಗುರುಗಳ ದರ್ಶನ ಮಾಡ್ಕೊಳ್ಳಿ. ರಾಘವೇಂದ್ರ ಸ್ವಾಮಿಗಳು ಆಗಿರ್ಬೋದು, ದತ್ತಾತ್ರೇಯ ಆಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ಅಥವಾ ಇನ್ನಿತರು ನೀವು ಯಾರು ಗುರುಗಳಂತ ಕನ್ಸಿಡರ್ ಮಾಡ್ತೀರೋ ಆ ಒಂದು ದೇವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಅದೇ ರೀತಿ ರಾಘವೇಂದ್ರ ಸ್ತೋತ್ರ ಪಠಣೆ ಮಾಡಿ, ರಾಘವೇಂದ್ರ ಅಷ್ಟೋತ್ತರ ಪಠಣೆ ಮಾಡಿ ಮತ್ತು ದಕ್ಷಿಣಮೂರ್ತಿ ಅಷ್ಟೋತ್ತರ ಇವುಗಳನ್ನು ಪಠಣೆ ಮಾಡಿ, ಹಾಗೂ ಪ್ರತಿ ಹುಣ್ಣಿಮೆಯ ದಿನ ಬ್ರಾಹ್ಮಣರಿಗೆ ದವಸ ಧಾನ್ಯಗಳನ್ನು ದಾನವಾಗಿ ನೀಡಿ. ಕರ್ಕಾಟಕ ಲಗ್ನ, ಕರ್ಕಾಟಕ ರಾಶಿಯವರು. ಇದರಿಂದ ಏನಾಗುತ್ತಂದರೆ ನಿಮಗೆ ಇನ್ನೂ ಹೆಚ್ಚಿನ ಒಂದು ಗುರುವಿನ ಅನುಕೂಲತೆಗಳು ಕಂಡು ಬರುವಂಥದ್ದಾಗುತ್ತೆ ಮತ್ತು ಕಾಲ ಕೂಡಿ ಬರುವಂತೆ ಅವರು ಪ್ರೇರೇಪಿಸ್ತಾರೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಕರ್ಕಾಟಕ ರಾಶಿಯವರ ಗುರು ಗೋಚಾರ ಫಲಗಳು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಈ ನಮ್ಮ ಯಶಸ್ವಿ ಜ್ಯೋತಿಷಾಲಯದ ಬಗ್ಗೆ ತಿಳಿಸಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಮುಂದೆ ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ನಿಮಗೆ ತಿಳಿಸುವರಿದ್ದೇವೆ ಅಂತ ಹೇಳ್ತಾ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.